ನೀವು ಪರಮ ಪವಿತ್ರವಾದ ತಿರುಮಲ ಶ್ರೀನಿವಾಸನ ದರ್ಶನ ಪಡೆದಿದ್ದೀರೇ? ಇಲ್ಲಿವರೆಗೂ ಬಹಳ ಸಲ ಮಾಡಿರಬಹುದು. ಆದರೆ ಸ್ವಾಮಿಯ ದರ್ಶನ ಮಾಡಿಕೊಳ್ಳುವ ಮುನ್ನ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕು. ಆ ನಿಯಮಗಳನ್ನು ನೀವು ಪಾಲಿಸದಿದ್ದರೆ ನೀವು ಸ್ವಾಮಿಯನ್ನು ದರ್ಶಿಸಿದರೂ ಆ ದರ್ಶನ ವೃಥಾ ಆದಂತೆಯೇ, ನಿಮ್ಮ ದರ್ಶನ ಅಸಂಪೂರ್ಣವಾದಂತೆಯೇ. ಎಷ್ಟೋ ಭಕ್ತರಿಗೆ ಈ ವಿಷಯಗಳು ತಿಳಿದಿರುವುದಿಲ್ಲ. ಒಂದು ವೇಳೆ ತಿಳಿದಿದ್ದರೂ ಅದನ್ನು ಆಚರಿಸುವುದಿಲ್ಲ. ಸಂಪೂರ್ಣವಾಗಿ ಶ್ರೀನಿವಾಸನನ್ನು ಪ್ರಸನ್ನ ಮಾಡಿಕೊಳ್ಳಬೇಕೆಂದರೆ ಪಾಲಿಸಬೇಕಾದ ನಿಯಮಗಳಾದರೂ ಏನು? ಈ ಸಲ ತಿರುಪತಿ ಯಾತ್ರೆ ಕೈಗೊಳ್ಳುವಾಗ ಆ ತಪ್ಪುಗಳನ್ನು ಮಾಡದೇ ಇರುವುದಕ್ಕೆ ತಪ್ಪದೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವು ತಿರುಪತಿಗೆ ಹೋಗಲು ಸಿದ್ಧವಾದಾಗ ಪ್ರಪ್ರಥಮವಾಗಿ ತಪ್ಪದೇ ಮಾಡಬೇಕಾದ ಕೆಲಸ ನಿಮ್ಮ ಇಷ್ಟದೈವ ಅಥವಾ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ನಿಮಗೆ ನಿಮ್ಮ ಕುಲದೇವ ಯಾರೆಂದು ತಿಳಿಯದಿದ್ದರೆ ಆ ದೇವರನ್ನು ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ನಂತರ ನೀವು ತಿರುಪತಿಗೆ ಬಂದ ಕೂಡಲೇ ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ದರ್ಶನ ಮಾಡಿಕೊಳ್ಳಬೇಕು. ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಬಂದು ಶ್ರೀ ಪದ್ಮಾವತಿ ಅಮ್ಮನವರ ದರ್ಶನ ಏಕೆ ಮಾಡಿಕೊಳ್ಳಬೇಕೆಂಬ ಆಲೋಚನೆ ನಿಮಗೆ ಬರಬಹುದು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮಗೇನಾದರೂ ಅವಶ್ಯಕತೆ ಇದ್ದರೆ ತಾಯಿಗೆ ಮೊದಲು ಹೇಳುತ್ತೇವೆ. ಅನಂತರ ತಾಯಿಯು ತಂದೆಗೆ ಹೇಳಬೇಕಾದ ರೀತಿಯಲ್ಲಿ ಹೇಳಿ ಅವರನ್ನು ಒಪ್ಪಿಸುತ್ತಾರೆ. ಹಾಗೆ ನಮ್ಮ ದರ್ಶನ ಸಂಪೂರ್ಣವಾಗಬೇಕಾದರೆ ಮೊದಲು ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ದರ್ಶನ ಪಡೆದುಕೊಳ್ಳಬೇಕು. ಅದಷ್ಟೇ ಅಲ್ಲದೆ ಭೃಗು ಮಹರ್ಷಿಯು ಶ್ರೀ ಮಹಾವಿಷ್ಣುವನ್ನು ತನ್ನ ಎದೆಯ ಭಾಗದಲ್ಲಿ ಒದ್ದಾಗ ಲಕ್ಷ್ಮೀದೇವಿಯು ಕೋಪದಿಂದ ಭೂಲೋಕದಲ್ಲಿದ್ದ ತಿರುಚಾನೂರಿಗೆ ಬಂದು ನೆಲೆಸುತ್ತಾರೆ. ಆ ತಾಯಿಯನ್ನು ಬಿಟ್ಟು ಇರಲಾರದೆ ಸ್ವಾಮಿಯವರು ಭೂಲೋಕಕ್ಕೆ ಬಂದು ಅದೇ ತಿರುಚಾನೂರಿನಲ್ಲಿ 12 ವರ್ಷಗಳ ಕಾಲ ಧ್ಯಾನ ಮಾಡುತ್ತಾರೆ. ಅಮ್ಮನವರು ಮತ್ತು ಸ್ವಾಮಿಯವರು ನಡೆದಾಡಿರುವ ಆ ಪುಣ್ಯ ಪ್ರದೇಶವನ್ನು ಮೊದಲು ದರ್ಶಿಸಬೇಕೆಂದು ಹಿರಿಯರು ಹೇಳುತ್ತಾರೆ. ಅನಂತರ ತಿರುಪತಿಯಲ್ಲಿ ನಾವು ಸ್ವಾಮಿಯವರನ್ನು ದರ್ಶಿಸುವ ಮೊದಲು ತಪ್ಪದೇ ದರ್ಶನ ಮಾಡಿಕೊಳ್ಳಬೇಕಾದ ದೇಗುಲ ಮತ್ತೊಂದಿದೆ. ಅದೇ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನ. ಗೋವಿಂದರಾಜಸ್ವಾಮಿ ಎಂದರೆ ಕ್ಷೀರಸಾಗರದಲ್ಲಿರುವ ಶ್ರೀ ಮಹಾವಿಷ್ಣು. ಆ ಮಹಾವಿಷ್ಣುವೇ ದಶಾವತಾರಗಳನ್ನು ಅವತರಿಸಿದರು. ಈ ಕಲಿಯುಗದಲ್ಲಿ ಆ ಸ್ವಾಮಿಯೇ ಶ್ರೀನಿವಾಸನಾಗಿ ತಿರುಮಲ ಬೆಟ್ಟದ ಮೇಲೆ ಅವತರಿಸಿದರು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರು ಮತ್ತು ಶ್ರೀ ಗೋವಿಂದರಾಜಸ್ವಾಮಿಯ ದರ್ಶನ ಮಾಡಿಕೊಂಡ ನಂತರ ನೀವು ಅಲಿಪಿರಿ ಅಥವಾ ಶ್ರೀವಾರಿ ಮೆಟ್ಟು ಎಂಬ ಕಾಲ್ಗಣಿಗೆಯ ಮಾರ್ಗದಲ್ಲಿ ನಡೆದು ಹೋಗುವುದು ಉತ್ತಮ. ತಿರುಮಲ ಬೆಟ್ಟಕ್ಕೆ ಹೋದ ತಕ್ಷಣವೇ ಸ್ವಾಮಿಯವರ ಪಾದಗಳನ್ನು ತಾಕುತ್ತಾ ಪ್ರವಹಿಸಿ ಕೊನೆಗೆ ಶ್ರೀ ಸ್ವಾಮಿ ಪುಷ್ಕರಣಿಯಲ್ಲಿ ನಿಂತಿರುವ ಪುಣ್ಯ ಜಲದಲ್ಲಿ ತಪ್ಪದೇ ಸ್ನಾನವನ್ನು ಆಚರಿಸಬೇಕು. ಇಲ್ಲಿ ನೀವು ತಪ್ಪದೇ ಆಚರಿಸಬೇಕಾದ ನಿಯಮವೊಂದಿದೆ. ಅದೇನೆಂದರೆ ಶ್ರೀ ವೆಂಕಟಾಚಲ ಮಹತ್ವ್ಯಂ ಎನ್ನುವ ಗ್ರಂಥದ ಪ್ರಕಾರ ತಿರುಮಲ ಬೆಟ್ಟದ ಮೇಲೆ ಪ್ರಪ್ರಥಮವಾಗಿ ವರಾಹಸ್ವಾಮಿಯವರು ನೆಲೆಸಿರುತ್ತಾರೆ. ಅನಂತರ ವೆಂಕಟೇಶ್ವರ ಸ್ವಾಮಿಯವರು ತಿರುಮಲ ಬೆಟ್ಟಕ್ಕೆ ಬರುತ್ತಾರೆ. ಸ್ವಾಮಿಯವರು ಈ ವೆಂಕಟಾಚಲದಲ್ಲಿ ಇರುವುದಕ್ಕೆ ಸ್ವಲ್ಪ ಸ್ಥಳವನ್ನು ವರಾಹಸ್ವಾಮಿಯನ್ನು ಕೇಳುತ್ತಾರೆ. ಅದಕ್ಕೆ ಬದಲಾಗಿ ಸ್ವಾಮಿಯವರು ಪ್ರಥಮ ಪೂಜೆ, ಪ್ರಥಮ ನೈವೇದ್ಯ, ಪ್ರಥಮ ದರ್ಶನವನ್ನು ವರಾಹಸ್ವಾಮಿಗೆ ಸಲ್ಲಿಸುವಂತೆ ಮಾಡುತ್ತೇನೆ ಎಂದು ಮಾತನ್ನು ಕೊಡುತ್ತಾರೆ. ಆ ಒಂದು ವಾಗ್ದಾನವನ್ನು ಅನುಸರಿಸಿ ವರಾಹಸ್ವಾಮಿಯವರು ಸ್ವಾಮಿಗೆ ಸ್ವಾಮಿ ಪುಷ್ಕರಣಿಯ ದಕ್ಷಿಣ ಭಾಗದಲ್ಲಿ 100 ಅಡಿಗಳ ಸ್ಥಳವನ್ನು ನೀಡುತ್ತಾರೆ. ನಾವು ಇಂದು ಸ್ವಾಮಿಯವರನ್ನು ತಿರುಮಲದ ಆನಂದ ನಿಲಯದಲ್ಲಿ ದರ್ಶನ ಮಾಡಿಕೊಳ್ಳಲು ಒಂದು ರೀತಿ ವರಾಹಸ್ವಾಮಿಯವರೇ ಕಾರಣ. ಹಾಗಾದರೆ ನಮ್ಮಲ್ಲಿ ಎಷ್ಟು ಜನ ವರಾಹಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದೇವೆ? ತಿರುಮಲ ಬೆಟ್ಟ ಸೇರಿದ ತಕ್ಷಣವೇ ತಡ ಮಾಡದೆ ನೇರವಾಗಿ ಸ್ವಾಮಿಯವರ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದೇವೆ. ಆದರೆ ವರಾಹಸ್ವಾಮಿಯ ದೇವಸ್ಥಾನದ ಮುಂದೆ ಸಾಧಾರಣವಾಗಿ 100 ಮಂದಿ ಭಕ್ತರು ಕಾಣಿಸುತ್ತಾರೆ. ಆದರೆ ನಾವು ಸ್ವಾಮಿಯವರು ವರಾಹಸ್ವಾಮಿಗೆ ಕೊಟ್ಟ ಮಾತನ್ನು ಒಂದಿಷ್ಟು ಸಹ ಆಚರಿಸುತ್ತಿಲ್ಲ ಎಂದರ್ಥ. ಸ್ವಾಮಿಯವರ ವಾಗ್ದಾನವನ್ನು ಲೆಕ್ಕಿಸದೆ ನಾವು ಮಾಡುತ್ತಿರುವ ದರ್ಶನಕ್ಕೆ ಏನಾದರೂ ಪ್ರತಿಫಲವಿದೆಯೇ? ಒಂದು ಕ್ಷಣ ನೀವೇ ಯೋಚನೆ ಮಾಡಿ. ಇನ್ನು ಮುಂದಾದರೂ ಇಂತಹ ತಪ್ಪನ್ನು ಮಾಡಬೇಡಿ. ತಿರುಪತಿಗೆ ಹೋದಾಗ ಮೊದಲು ವರಾಹಸ್ವಾಮಿಯನ್ನು ದರ್ಶಿಸಿ ನಂತರ ಸ್ವಾಮಿಯ ದರ್ಶನ ಮಾಡಿಕೊಂಡು ಸ್ವಾಮಿಯನ್ನು ಪ್ರಸನ್ನ ಮಾಡಿಕೊಳ್ಳಿ. ಕೆಲವರು ದರ್ಶನ ಮಾಡಿಕೊಂಡ ನಂತರ ತಮ್ಮ ತಲೆಯ ಕೇಶವನ್ನು ಸಮರ್ಪಿಸುತ್ತಾರೆ. ಹಾಗೆ ಸಮರ್ಪಿಸಿದರೆ ನಿಮ್ಮ ಸಮರ್ಪಣೆಗೆ ಅರ್ಥವಿರುವುದಿಲ್ಲ. ತಪ್ಪದೆ ತಲೆಯ ಕೂದಲನ್ನು ಸ್ವಾಮಿಯ ದರ್ಶನಕ್ಕೆ ಹೋಗುವ ಮೊದಲೇ ಸಮರ್ಪಿಸಿ ಶುಭ್ರವಾಗಿ ದರ್ಶನಕ್ಕೆ ಹೋಗಿ. ಕೆಲವರು ಮಹಾಪಾಪಕ್ಕೊಳಗಾಗುತ್ತಾರೆ. ತಿರುಮಲ ಬೆಟ್ಟದ ಮೇಲೆ ಪಾದರಕ್ಷೆಗಳನ್ನು ಹಾಕಿಕೊಂಡು ಓಡಾಡುತ್ತಾರೆ. ದಯಮಾಡಿ ಆ ರೀತಿ ಮಾಡಬೇಡಿ. ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ನಡೆದಾಡಿರುವ ಪ್ರದೇಶವನ್ನು
ನಾವು ಅಪವಿತ್ರ ಮಾಡಿದಂತೆ ಅಲ್ಲವೇ? ಒಂದು ಕ್ಷಣ ಯೋಚಿಸಿ. ಸ್ವಾಮಿಯವರ ದರ್ಶನ ಮುಗಿದ ನಂತರ ನಾವು ಹೊರಟು ಬಿಡುತ್ತೇವೆ. ಆದರೆ ನಾವು ತಿರುಮಲದಲ್ಲಿ ನೋಡಬೇಕಾದ ಸ್ಥಳಗಳು ಬಹಳ ಇವೆ ಎಂಬುವ ವಿಷಯವನ್ನು ಮರೆತು ಹೋಗುತ್ತೇವೆ. ಬೇಡಿ ಆಂಜನೇಯ ಸ್ವಾಮಿ ದೇವಾಲಯ, ಶ್ರೀವಾರಿ ಪಾದಾಲು, ಚಕ್ರತೀರ್ಥ, ಆಕಾಶಗಂಗಾ, ಪಾಪವಿನಾಶನಂ, ನಾಗತೀರ್ಥ, ಶಿಲಾತೋರಣ, ಜಾಪಾಲಿ ತೀರ್ಥ, ಹಾಗೆ ಅದೆಷ್ಟೋ ಪ್ರದೇಶಗಳಿವೆ. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದಂತಹ ವೈಶಿಷ್ಟ್ಯತೆಗಳಿವೆ. ಈ ಸಲ ತಿರುಪತಿಗೆ ಬಂದಾಗ ತಮ್ಮ ಕೈಯಲ್ಲಿ ಆದಷ್ಟು ಸಮಯವನ್ನು ಕಳೆದು ಮನಸ್ಸನ್ನು ಪ್ರಶಾಂತತೆಯಿಂದ ತುಂಬಿಕೊಂಡು ಭಕ್ತಿಯಿಂದ ನಿಮ್ಮ ತಿರುಮಲ ಯಾತ್ರೆಯನ್ನು ಸಂಪೂರ್ಣ ಮಾಡಿಕೊಳ್ಳುತ್ತೀರಾ ಎಂದು ಆಶಿಸುತ್ತೇವೆ.